डॉक्टर अजय हरूर इस महीने की 22 तारीख यानी 22 नवंबर को रायचूर तशरीफ लाने वाले हैं और खासकर रगों के और रीढ़ की हड्डी की अगर किसी को शिकायत है तो आप बंदानवास कॉलोनी के अजीम मेडिकल में जो नीचे दिया जा रहा है उस नंबर पर आप कांटेक्ट करके अपना नाम और पता लिखाइए। और रगों की शिकायत किसे है, इस मर्ज में जो भी मुब्तला हैं आपके करीबी लोगों को अगर ये शिकायत है तो डॉक्टर अजय हरूर का पता आप जरूर। चैन से अगर रहना है तो हर खबर से रहिए बाखबर। तो देखते रहिए रायचूर की सनसनीखेज खबर। नाज़रीन आदाब, मैं आपका मेजबान जहीर। आप देख रहे हैं A1 टीवी। A1 टीवी में आप तमाम लोगों का खैर मकदम है। आज की सनसनीखेज खबर, 30,000 रुपए नकदी और 12 लाख मालिया की जेवरात का सरका। जराये ने बताया कि मानी तालुके के कुली क्रास के पास एक मकान में नामालूम सारिकों ने सरके की वारदात अंजाम देते हुए तकरीबन 30,000 रुपए नकदी और 12 लाख रुपए मालिया के जेवरात चोरी कर लिए। जराये के मुताबिक ये वारदात हुसैन साहब के मकान में अंजाम दी गई। बताया जाता है कि वो किसी काम से तकरीबन 6 घंटों के लिए अपने जाती काम से बाहर गए हुए थे। वापस मकान लौटकर देखा तो दरवाजे टूटे हुए थे। मकान में दाखिल होकर देखा तो मालूम हुआ कि इनके मकान से नकदी और जेवरात चुरा लिए गए हैं। इन्होंने फौरन पुलिस को इस बात की इतला दी, जिसके बाद पुलिस ने यहाँ पहुंचकर तहकीकात शुरू कर दी। सर हुसैन साहब ಅಂತ ಹೇಳಿ ಊರು ಕುಡಿ ಕ್ರಾಸ್ ಈ ಸ್ವಂತ ಮನೆ ಇದು ಕುಡಿ ಕ್ರಾಸ್ನಲ್ಲಿರೋದು। ಇಲ್ಲಿಂದ ನಾನು 3:30 ಗಂಟೆಗೆ ಮನೆಗೆ ಹೋಗಿದ್ದೆ। ಅಲ್ಲಿ ನಾನು ಮನೆಯಿಂದ ಮತ್ತೆ 9:30 ಗಂಟೆಗೆ ಮನೆಗೆ ಬಂದಿನಿ ಸರ್ ವಾಪಸ್। ಅಷ್ಟರಲ್ಲಿ ನಾವು ಒಳಗೆ ಹೊರಗಿನ ಗೇಟ್ ಹಂಗೆ ಲಾಕ್ ಆಗಿತ್ತು, ಒಳಗಿನ ಮನೆ ಗೇಟ್ ಏನದ ಓಪನ್ ಮಾಡಿ ಅವ್ರು ಹೊಡೆದು ಲೈಟ್ ಹಾಕಿದ್ರು ಒಳಗಿಂದ। ಲೈಟ್ ನೋಡಿನೇ ನಮ್ಗೆ ಪರೇಶಾನ್ ಆಗಿಬಿಟ್ಟಿತ್ತು, ಯಾಕೆಂದರೆ ನಾವು ಲೈಟ್ ಆಫ್ ಮಾಡೇ ಹೋಗಿದ್ವಿ ಅಲ್ಲಿಂದ। ಆಮೇಲೆ ಒಳಗೆ ಬಂದು ನೋಡ್ಲಿಕ್ಕೆ ಬಾಗಿಲು ಅಷ್ಟೇ ಬೇಗ ಮುರಿದಲ್ಲಿ ಮುರೋಕ್ಕಾಗಿಲ್ಲ, ಅವರಿಂದ ಬಾಗಿಲನ್ನೇ ಮುರಿದು ಬಿಟ್ಟರು। ಒಳಗೆ ಬಂದು ನೋಡ್ಲಿಕ್ಕತ್ತೀನಿ, ಅಡುಗೆ ಮನೆಗೆ ಏನು ಮುಟ್ಟಿಲ್ಲ ಅವರು, ಸೀದಾ ಈ ರೂಮ್ನಿಗೆ ಬಂದೆ। ಅಲ್ಮಾರಿಯಾಗಿದ್ದು ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಖಾಲಿ ಮಾಡಿಬಿಟ್ಟರು। ಈ ಅಂದಾಜು ನಾನು 6 ತಾಸು ಊರಾಗಿದ್ದಿಲ್ಲ ಅಷ್ಟೇ, ಅದು 6 ತಾಸು ಒಳಗಡೆನೆ ಅವರು ಕನಿಷ್ಠ 6 ಗಂಟೆವರೆಗೂ ನಮ್ಮ ಮನೆ ಪಕ್ಕದವ್ರು ಬಂದು ಹೋಗ್ಯಾರ ಇಲ್ಲಿಗೆ। ಶೇಖರಗೌಡ ಅಂತೇಳಿ ನಮ್ಮದು ಒಕ್ರಾಣಿ। ಇವರು ಇಲ್ಲಿ ಆದಂಥ ಘಟನೆ ನನಗೆ 9:45 ಸುಮಾರು ಫೋನ್ ಮಾಡಿ ಹೇಳಿದರು। ಸಡನ್ಲಾಗಿ ನಾವು ಬಂದು ನೋಡಿದಾಗ ಯಾವುದೋ ಮುಟ್ಬಾಡ್ರ ವಸ್ತುಗಳು, ಪೊಲೀಸ್ ಇನ್ಫಾರ್ಮ್ ಮಾಡ್ರಿ ಅಂತೇಳಿ ನಾವು ಮಾಹಿತಿ ಕೊಟ್ವಿ। ಅಷ್ಟರೊಳಗಡೆ ಅವರು ಪೊಲೀಸ್ ಇನ್ಫಾರ್ಮ್ ಮಾಡಿದರು। ಪೊಲೀಸ್ ಇನ್ಫಾರ್ಮ್ ಬಂದು ಎಲ್ಲ ಚೆಕ್ ಮಾಡಿಕೊಂಡು ನೋಡಿದಾಗ ಇಷ್ಟು ಅಮೌಂಟು ಇಷ್ಟಿದೆ ಅಂತ ನೋಡಿಕೊಂಡು ಬೆರಳಚ್ಚು ತಜ್ಞರು ಎಲ್ಲರೂ ಬಂದು ಸ್ನಾನ ದಳ ಕೂಡ ತಂದಿದ್ದರು। ಇದೆಲ್ಲ ನೋಡಿಕೊಂಡು ತನಿಖೆ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಸಮಾಧಾನ ಮಾಡಿ। ಅಂದರೆ ಒಂದು 6.5 ತೊಲೆ ಬಂಗಾರ, ಒಂದು 36 ತೊಲೆ ಬೆಳ್ಳಿ, ಒಂದು 30ರಿಂದ 32 ಸಾವಿರ ರೂಪಾಯಿ ತನಕ ನಗದು ರೂಪದಲ್ಲಿ ಕಳ್ಳತನ ಮಾಡ್ಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ।